ಫಸ್ಟ್ ಟೈಮ್ ಅಪ್ಲಿಕೇಶನ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ ಅಪ್ಲೈ ಮಾಡಿರ್ತಾರೆ. ಇವಾಗ ಅವ್ರು ಕರೆಂಟ್ ಬಿಲ್ ತಗೊಂಡೋದ್ರೆ ನಿಮಗೆ ಆಗಲ್ಲ. ಟೈಮ್ ಇರೋದು ಬಂದ್ಬಿಟ್ಟು ನಿಮಗೆ ಈ ತಿಂಗಳು 31ನೇ ತಾರೀಕು ಮಾತ್ರನೇ. ನಮಸ್ತೆ, ನಾನು ನಿಮ್ಮ ದಿನೇಶ ಅಂಡ್ ವೆಲ್ಕಮ್ ಟು ಟೆಕ್ ಬಾಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾವೇನು ನೋಡ್ತೀವಿ ಅಂತ ಅಂದರೆ, ಗೃಹ ಜ್ಯೋತಿಗೆ ಅಪ್ಲೈ ಮಾಡಿರುವಂಥ ಬಿಲ್ಲು ಮತ್ತು ಅಪ್ಲೈ ಮಾಡಿಲ್ಲ ಅಂದರೆ ಹೇಗೆ, ಈ ಥರ ಒಂದು 4 ಬಿಲ್ನು ನಿಮಗೆ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ನೋಡ್ತಾ ಇರುವಂಥ ಕರೆಂಟ್ ಬಿಲ್ ಯಾವುದು ಅಂತ ಅಂದರೆ, ಅಪ್ಲೈ ಮಾಡದೇ ಇರೋದು ನಿಮಗೆ ಈ ಥರ ಕಾಣಿಸುತ್ತೆ. ಅದರಲ್ಲಿ ಯಾವುದೇ ಥರ ಗೃಹ ಜ್ಯೋತಿ ರಿಜಿಸ್ಟರ್ಡ್ ಆಗಿದೆ ರಿಜಿಸ್ಟರ್ಡ್ ಆಗಿಲ್ಲ ಅಂತ ಯಾವುದು ತೋರಿಸಲ್ಲ. ಈಗ ಫಸ್ಟ್ ಟೈಮ್ ಅಪ್ಲೈ ಮಾಡೋದು ಹೇಗೆ ಅಂತ ನೀವು ಕೇಳಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ. ಫಸ್ಟ್ ಟೈಮ್ ಅಪ್ಲಿಕೇಶನ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿ ಇಟ್ಟಿದ್ದಾರೆ. ಸೊ ಅದು ರಿಲೀಸ್ ಆಗಿದ ತಕ್ಷಣವೇ ನಾನು ನಿಮಗೆ ಹೇಗೆ ಅಪ್ಲೈ ಮಾಡೋದು ಫಸ್ಟ್ ಟೈಮ್ನ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟು ಆಲ್ರೆಡಿ ಅಪ್ಲೈ ಮಾಡಿರ್ತಾರೆ. ಇವಾಗ ಅವ್ರು ಕರೆಂಟ್ ಬಿಲ್ ತೊಗೊಂಡೋದ್ರೆ ನಿಮಗೆ ಆಗಲ್ಲ, ನಿಮ್ಮ ಕರೆಂಟ್ ಬಿಲ್ಗೆ ಆಗಲ್ಲ ಅಂತಾರೆ. ಅದು ಯಾಕೆ ಅಂತ ಗೊತ್ತಾ? ಅದರಲ್ಲಿ ಕೆಳಗಡೆ ನಾಟ್ ಅಪ್ಲಿಕೇಬಲ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಸೊ ಆ ಥರ ನಿಮ್ಮ ಬಿಲ್ಲಲ್ಲಿ ಏನಾದರೂ ನಾಟ್ ಅಪ್ಲಿಕೇಬಲ್ ಅಂತ ಏನಾದರೂ ಬಂದಿದೆ ಅಂತ ಚೆಕ್ ಮಾಡಿ. ಅದು ಯಾಕೆ ಬರ್ತಾ ಇದೆ? ಮೊದಲು ನಿಮ್ಮ ಕರೆಂಟ್ ಬಿಲ್ಲಲ್ಲಿ 2022ರಿಂದ 23 ತನಕ ನೀವೇನಾದರೂ 200 ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಗೆ ಮಾತ್ರ ನಾಟ್ ಅಪ್ಲಿಕೇಬಲ್ ಅಂತ ಬಂದಿರುತ್ತೆ. ಈಗ ಇನ್ನೊಂದು ಕರೆಂಟ್ ಬಿಲ್ ನೋಡೋಣ. ಸೊ ಈ ಕರೆಂಟ್ ಬಿಲ್ಲಲ್ಲಿ ನೋಡಿ, ಗೃಹ ಜ್ಯೋತಿ ಅಪ್ಲೈ ಮಾಡಿದ್ದಾರೆ ಫಸ್ಟ್ ಟೈಮು. ಆದರೂ ಇನ್ನೂ ಕೂಡ ಅವರು ಸೆಕೆಂಡ್ ವೇ, ಆದರೆ ಸೆಕೆಂಡ್ ವೇಗೆ ಟೈಮ್ ಇರೋದು ಬಂದ್ಬಿಟ್ಟು ನಿಮಗೆ ಈ ತಿಂಗಳು 31ನೇ ತಾರೀಕು ಮಾತ್ರನೇ. ಅದಾದಮೇಲೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾರ್ದಾದ್ರು ರಿಜಿಸ್ಟರ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ ರಿನ್ಯೂವಲ್ ಆಗಿಬಿಟ್ಟು ಕಂಟಿನ್ಯೂ ಆಗುತ್ತೆ. ರಿಜಿಸ್ಟರ್ಡ್ ಮಾಡಿಲ್ಲ ಅಂತ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಈಗ ರಿಜಿಸ್ಟರ್ ಆಗಿರೋ ಬಿಲ್ ಹೇಗೆ ಇರುತ್ತೆ? ಸೊ ಈ ಥರ ಬಿಲ್ ನಿಮಗೆ ರಿಜಿಸ್ಟರ್ಡ್ ಆಗಿರೋದು ಅಂತಂದರೆ RR ನಂಬರ್ ಮೇಲ್ಗಡೆ GJ ಸರ್ವೈಡ್ ಅಂತ ಈ ಥರ ಏನಾದರೂ ನಿಮಗೆ ಇರುತ್ತೆ. ಕೆಲವೊಬ್ಬರಿಗೆ ಈ ತಿಂಗಳು ಬಿಲ್ ಕೊಟ್ಟು ಆಲ್ರೆಡಿ ರಿಜಿಸ್ಟರ್ಡ್ ಮಾಡಿರ್ತೀರಾ, ಅವ್ರಿಗೆ GJ ರಿಜಿಸ್ಟರ್ಡ್ ಅಂತ ಯಾಕೆ ಬಂದಿಲ್ಲ? ಇಲ್ಲ ಆ ಥರ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ, ನಿಮಗೇನಾದರೂ 1ನೇ ತಾರೀಕಿಂದ 6ನೇ ತಾರೀಕು ತನಕ ನಿಮ್ಗೆ ಬಿಲ್ ಕೊಟ್ಟಿದ್ರೆ, ನೀವು ಆಲ್ರೆಡಿ ಅಪ್ಲೈ ಮಾಡಿದ್ರೇನು ನಿಮಗೆ GJ ಸರ್ವೈಡ್ ಅಂತ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ 8ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನಿಮ್ಗೆ ಬಿಲ್ ಬಂದಿದೆ ಅಂದರೆ ಈ ಥರ ಒಂದು ಆಪ್ಷನ್ ನಿಮಗೆ ಬಂದಿರುತ್ತೆ. ಬಿಲ್ ಕೊಡೋ ಟೈಮಲ್ಲಿ ಗೃಹ ಜ್ಯೋತಿದು ಅಪ್ಡೇಟ್ ಮಾಡಿದ್ದಾರೆ. 8ನೇ ತಾರೀಕು ಆದಮೇಲೆ ಬಿಲ್ಲಲ್ಲಿ ಬರೋ ಥರ ಅಪ್ಡೇಟ್ ಮಾಡಿದ್ದಾರೆ. ಆ ತಾರೀಕಿಂದ 6ನೇ ತಾರೀಕು ಒಳಗಡೆ ನಿಮ್ಗೆ ಬಿಲ್ ಬರ್ತಾ ಇದೆ ಅಂದರೆ GJ ಸರ್ವೈಡ್ ಅಂತ ನಿಮಗೆ ಬರಲ್ಲ. 8ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಏನಾದ್ರು ಬಿಲ್ ಕೊಟ್ಟಿದ್ದಾರೆ ಅಂತ ಅಂದರೆ ನಿಮಗೆ GJ ಸರ್ವೈಡ್ ಅಂತ ನಿಮಗೆ ನಿಮ್ಮ ಬಿಲ್ಲಲ್ಲಿ ಬಂದಿರುತ್ತೆ. ನಿಮಗೇನಾದರೂ ಇವಾಗ ನಾನು ಹೇಳಿರೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ.